ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಸತೀಶ್ HR. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇಂಗ್ಲೀಷ್ ನಲ್ಲಿ ಕಲಿ ವಾರ್ಷಿಕ ಪಾಠ ಹಂಚಿಕೆ 2024 ಮತ್ತು 25ನೇ ಶೈಕ್ಷಣಿಕ ಸಾಲಿನ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ. ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ಶೈಕ್ಷಣಿಕ ವಿಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ, ಮೊದಲಿಗೆ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಮತ್ತು ಥರ್ಡ್ ಸ್ಟ್ಯಾಂಡರ್ಡ್ನ ಮಾಹಿತಿಯನ್ನು ಒಟ್ಟಿಗೆ ತಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ ಅಂತಕ್ಕಂಥದ್ದು. ಇದು ಇಯರ್ ಪ್ಲಾನ್ ಆಗಿರುತ್ತೆ ಅಂತಕ್ಕಂಥದ್ದು. ತಮಗೆಲ್ಲರೂ ಕೂಡ ಗೊತ್ತಿರುವ ರೀತಿಯಲ್ಲಿ ಜೂನ್ ತಿಂಗಳಲ್ಲಿ 1ನೇ ತರಗತಿ ಮಕ್ಕಳಿಗೆ ವಿದ್ಯಾಪ್ರವೇಶ ನಡೀತಾ ಇದೆ ಅಂತೇಳಿ ಫಸ್ಟ್ 40 ಡೇಸ್ ವಿದ್ಯಾಪ್ರವೇಶ ಪ್ರೋಗ್ರಾಮ್ ಇದೆ ಅಂತಕ್ಕಂಥದ್ದು. 2 ಮತ್ತು 3ನೇ ತರಗತಿ ವಿದ್ಯಾರ್ಥಿಗಳಿಗೆ ಬ್ರಿಡ್ಜ್ ಕೋರ್ಸ್ ನಡೀತಾ ಇದೆ. ಈ ಬ್ರಿಡ್ಜ್ ಕೋರ್ಸ್ಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ ಅಂತಕ್ಕಂಥದ್ದು. ಜುಲೈ ತಿಂಗಳಲ್ಲಿ ವಿದ್ಯಾಪ್ರವೇಶ ಮತ್ತು ಮೈಬಾಡಿ ಕಂಟಿನ್ಯೂ ಆಗುತ್ತೆ ಅಂತಕ್ಕಂಥದ್ದು. ಅದರಲ್ಲಿ ಲಿಸನಿಂಗ್ ಆ್ಯಂಡ್ ಸ್ಪೀಕಿಂಗ್ ಕರಿಕ್ಯುಲಮಲ್ಲಿ ಏನು ಥೀಮ್ಸ್ ಇದೆ, ಮೈಬಾಡಿ ಅಂತಕ್ಕಂಥ ಥೀಮ್ಸು, ಅದಕ್ಕೆ ಸಂಬಂಧಪಟ್ಟಂತೆ 7 ಸೆಗ್ಮೆಂಟ್ಸ್ಗಳಿದೆ. ಆ 7 ಸೆಗ್ಮೆಂಟ್ಸನ್ನು ನಾವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಒಂದು ಥೀಮನ್ನು ಕಂಪ್ಲೀಟ್ ಮಾಡೋದಕ್ಕೆ 1 ಮಂತನ್ನು ನಾವು ತೆಗೆದುಕೊಳ್ತೀವಿ ಅಂತಕ್ಕಂಥದ್ದು. ರೀಡಿಂಗ್ ಆ್ಯಂಡ್ ರೈಟಿಂಗ್ ಕರಿಕ್ಯುಲಮಲ್ಲಿ ಸ್ಟ್ರೋಕ್ಸ್ ಇದೆ ಅಂತಕ್ಕಂಥದ್ದು. ನಂತರ ಕಾರ್ಡ್ಸು 1ರಿಂದ 16ವರೆಗೆ ಬಳಕೆ ಆಗುತ್ತೆ ಅಂತಕ್ಕಂಥದ್ದು. ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇಯರ್ ಪ್ಲಾನನ್ನು ಮಾತ್ರ ಈಗ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ನಂತರ ಆಗಸ್ಟಲ್ಲಿ ಮಾನಸಾಸ್ ಫ್ಯಾಮಿಲಿ ಅಂತಕ್ಕಂಥದ್ದು, ಇದಕ್ಕೆ ಸಂಬಂಧಪಟ್ಟಂತೆ ರೀಡಿಂಗ್ ಆ್ಯಂಡ್ ರೈಟಿಂಗ್ ಕರಿಕ್ಯುಲಮಲ್ಲಿ COAPTನ ನಾವು ಕಂಟಿನ್ಯೂ ಮಾಡ್ತೀವಿ. 17ರಿಂದ 48ನೇವರೆಗೆ ಇರ್ತಕ್ಕಂಥ ಕಾರ್ಡನ್ನು ಬಳಸ್ತೀವಿ ಅಂತಕ್ಕಂಥದ್ದು. ಸೆಪ್ಟೆಂಬರ್ ತಿಂಗಳಲ್ಲಿ ಮೈ ನೈಬರ್ಹುಡ್ ಅಂತಕ್ಕಂಥ ಒಂದು ಥೀಮ್ ಇದೆ. ನಂತರ ESBAಯನ್ನು ನಾವು ರೀಡಿಂಗ್ ಆ್ಯಂಡ್ ರೈಟಿಂಗ್ ಕರಿಕ್ಯುಲಮಲ್ಲಿ ತಿಳಿಸ್ತಾ ಹೋಗ್ತೀವಿ. ನಂತರ ಅಕ್ಟೋಬರ್ ತಿಂಗಳಲ್ಲಿ ಕಲರ್ಸ್ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ UDGRHM ಅನ್ನು ನಾವು ಬಳಸ್ತಾ ಹೋಗ್ತೀವಿ. ನವಂಬರ್ ತಿಂಗಳಲ್ಲಿ ಮತ್ತೆ ಕಲರ್ಸ್ ಕಂಟಿನ್ಯೂ ಆಗುತ್ತೆ, UDGRHMನೇ ಕಂಟಿನ್ಯೂ ಆಗುತ್ತೆ. 89ರಿಂದ 124 ಮೆಟಲ್ ಸಂಖ್ಯೆಯನ್ನು ಕೊಡಲಾಗಿದೆ ಅಂತಕ್ಕಂಥದ್ದು. ಇನ್ನು ಡಿಸೆಂಬರ್ ತಿಂಗಳಲ್ಲಿ ನಂಬರ್ಸ್ ಅಂತಿದೆ, FHLWY ಅನ್ನು ನಾವು ಕಲಿಸ್ತಾ ಹೋಗ್ತೀವಿ. 125ಯಿಂದ 160ವರೆಗಿನ ಕಾರ್ಡ್ಸನ್ನು ನಾವು ಬಳಸಬೇಕಾಗುತ್ತೆ. ಇನ್ನು ಜನವರಿ ತಿಂಗಳಲ್ಲಿ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಅಂತಕ್ಕಂಥ ಥೀಮ್ಸ್ ಇದೆ. JKQVXZ ಅಂತಕ್ಕಂಥದ್ದು 161ರಿಂದ 185ನೇ ಮೆಟಲ್ ಸಂಖ್ಯೆನ ನಾವು ಬಳಸ್ತಾ ಹೋಗ್ತೀವಿ. ಇನ್ನು ಫೆಬ್ರವರಿ ತಿಂಗಳಲ್ಲಿ ಟ್ರಾನ್ಸ್ಪೋರ್ಟ್ ಅಂತಕ್ಕಂಥದ್ದಿದೆ, ಅದಕ್ಕೆ JKQVXZ ಅನ್ನು ನಾವು ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. 186ರಿಂದ 202 ಮೆಟಲ್ಗಳ ಸಂಖ್ಯೆಯನ್ನು ಪೂರೈಸ್ತಾ ಹೋಗ್ತೀವಿ. ಇನ್ನು ಮಾರ್ಚ್ ತಿಂಗಳಲ್ಲಿ 1ನೇ ತರಗತಿ ವಿದ್ಯಾರ್ಥಿಗಳಿಗೆ ರಿವಿಷನ್ ಇದೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗಬೇಕಾಗುತ್ತೆ. ಇಲ್ಲಿ ನಾನು ತಮ್ಮೊಟ್ಟಿಗೆ ತಿಳಿಸ್ತಕ್ಕಂಥದ್ದು 2024-25ರ 1ನೇ ತರಗತಿಯ ಇಯರ್ ಪ್ಲ್ಯಾನನ್ನು ನಾನು ತಮ್ಮೊಟ್ಟಿಗೆ ಹಂಚ್ಕೊಂಡೆ ಅಂತಕ್ಕಂಥದ್ದು. ಜೂನ್ ತಿಂಗಳಿಂದ ಮಾರ್ಚ್ ತಿಂಗಳವರೆಗೆ ಯಾವ ರೀತಿಯೆಲ್ಲ ನಾವು ಏನೇನು ಥೀಮ್ಸನ್ನು ನಾವು ಮತ್ತು ರೀಡಿಂಗ್ ಆ್ಯಂಡ್ ರೈಟಿಂಗ್ ಕರಿಕ್ಯುಲಮಲ್ಲಿರ್ತಕ್ಕಂಥ ಕಂಟೆಂಟನ್ನು ನಾನು ತಮ್ಮೊಟ್ಟಿಗೆ ಕ್ಲಸ್ಟರ್ ಆಫ್ ಆಲ್ಫಾಬೆಟ್ಸನ್ನು ಪರಿಚಯವನ್ನು ಮಾಡಿಕೊಟ್ಟೆ ಅಂತಕ್ಕಂಥದ್ದು. ಇಲ್ಲಿ ತಿಳ್ಕೊಬೇಕಾಗಿರ್ತಕ್ಕಂಥದ್ದು, ತುಂಬ ಜನ ಲಿಸನಿಂಗ್ ಆ್ಯಂಡ್ ಸ್ಪೀಕಿಂಗ್ ಮತ್ತು ರೀಡಿಂಗ್ ಆ್ಯಂಡ್ ರೈಟಿಂಗ್ ಕರಿಕ್ಯುಲಮ್ನ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಒಂದು ಟೈಮ್ ಟೇಬಲನ್ನು ತಿಳಿಸಿ ಸರ್ ಅಂತಕ್ಕಂಥ ಮಾಹಿತಿನ ತಮ್ಮೊಟ್ಟಿಗೆ ಹಂಚ್ಕೊಂಡಿರ. ಶಾರ್ಟ್ ಆ್ಯಂಡ್ ಸ್ವೀಟಾಗೆ ಈ ವಿಡಿಯೋದಲ್ಲಿ ನಾನು ಹೇಳ್ತಕ್ಕಂಥದ್ದು, ಒಂದು ನಲಿಕಲಿ ENK ಅವಧಿ ಅಂತೇಳಿದರೆ 80 ನಿಮಿಷ. ಇದರಲ್ಲಿ ಫಸ್ಟ್ 40 ಮಿನಿಟ್ಸ್ ಲಿಸನಿಂಗ್ ಆ್ಯಂಡ್ ಸ್ಪೀಕಿಂಗ್ ಕರಿಕ್ಯುಲಮ್ಗೆ ನೀಡಲಾಗಿದೆ. ನಂತರ 40 ಮಿನಿಟ್ಸನ್ನು ರೀಡಿಂಗ್ ಆ್ಯಂಡ್ ರೈಟಿಂಗ್ ಕರಿಕ್ಯುಲಮ್ಗೆ ನೀಡಲಾಗಿದೆ ಅಂತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಲಿಸನಿಂಗ್ ಆ್ಯಂಡ್ ಸ್ಪೀಕಿಂಗ್ ಕರಿಕ್ಯುಲಮಲ್ಲಿ ಏನು 7 ಥೀಮ್ಸ್ ಇದೆ, ಈ 7 ಥೀಮ್ಸಲ್ಲಿ ಪ್ರತಿಯೊಂದು ಥೀಮನ್ನು ಕೂಡ ಕಲಿಸೋದಕ್ಕೆ, ಮಕ್ಕಳಿಗೆ ಅರ್ಥೈಸೋದಕ್ಕೆ 7 ಸೆಗ್ಮೆಂಟ್ಸ್ಗಳಂತ ಇದೆ ಅಂತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಫಸ್ಟ್ ಸೆಗ್ಮೆಂಟ್ TPR ಆ್ಯಕ್ಟಿವಿಟಿ ಅಂತಕ್ಕಂಥದ್ದು, ಸೆಕೆಂಡು ರೈಮ್ಸ್ ಆಗಿರ್ಬೋದು, 3 ಕಾನ್ವರ್ಸೇಷನ್ ಸರ್ಕಲ್ ಆಗಿರ್ಬೋದು, 4 ಲ್ಯಾಂಗ್ವೇಜ್ ಗೇಮ್ಸ್ ಆಗಿರ್ಬೋದು, 5 ಸ್ಟೋರಿ ಟೆಲ್ಲಿಂಗ್ ಆಗಿರ್ಬೋದು. ಈ ರೀತಿ ಏನು 7 ಸೆಗ್ಮೆಂಟ್ಸ್ ಇದೆ, ಈ 7 ಸೆಗ್ಮೆಂಟ್ಸ್ ತಮಗೀಗಾಗಲೇ ಪರಿಚಯ ಆಗಿದೆ. ಸೊ ಈ 7 ಸೆಗ್ಮೆಂಟು ಕೂಡ ಒಂದೇ ದಿನ ಬಳಕೆ ಆಗೋದಿಲ್ಲ ಅಂತಕ್ಕಂಥದ್ದು ತಮ್ಮ ಗಮನದಲ್ಲಿ ಇರಬೇಕು. ಉದಾಹರಣೆ, ಜುಲೈ ತಿಂಗಳಲ್ಲಿ ಫಸ್ಟ್ ವೀಕಲ್ಲಿ, ಸೆಕೆಂಡ್ ವೀಕಲ್ಲಿ ನಾವು ಮೈ ಬಾಡಿ ಅಂತಕ್ಕಂಥ ಥೀಮನ್ನು ಮಕ್ಕಳಿಗೆ ಪರಿಚಯಿಸ್ತಿದ್ದೀವಿ ಅಂತೇಳಿದರೆ, ಈ ಮೈ ಬಾಡಿ ಥೀಮನ್ನು ಪರಿಚಯನ ಮಾಡೋದಕ್ಕೆ ನಾವು 7 ಸೆಗ್ಮೆಂಟನ್ನು ಕೂಡ ನಾವು ಬಳಸ್ಕೋಬೇಕಾಗುತ್ತೆ ಅಂತಕ್ಕಂಥ. ಈ 7 ಸೆಗ್ಮೆಂಟಲ್ಲಿ TPR ಆ್ಯಕ್ಟಿವಿಟಿನ ಫಸ್ಟ್ ಡೇ ಬಂದಾಗ ಫಸ್ಟ್ 10 ಮಿನಿಟ್ಸನ್ನು ಬಳಸ್ತಕ್ಕಂಥದ್ದು, ರೈಮ್ಸಿಗೆ 10 ಮಿನಿಟ್ಸನ್ನು ಬಳಸ್ಕೊಳ್ತಕ್ಕಂಥದ್ದು, ನಂತರ ಉಳಿದಿರ್ತಕ್ಕಂಥ 20 ಮಿನಿಟ್ಸನ್ನು ಸ್ಟೋರಿ ಟೆಲ್ಲಿಂಗಿಗೆ ಬಳಸ್ಕೊಳ್ತಕ್ಕಂಥದ್ದು ಅಥವಾ ಕಾನ್ವರ್ಸೇಷನ್ ಸರ್ಕಲಿಗೆ ಬಳಸ್ತಕ್ಕಂಥದ್ದು. ಸೊ ಇದನ್ನು ತಾವು ಅನುಸರಿಸ್ತಾ ಹೋಗಬೇಕು ಅಂತಕ್ಕಂಥ. ನಂತರ ಫಸ್ಟ್ ವೀಕ್ ಮುಗಿದ ತಕ್ಷಣ 2ನೇ ವೀಕಲ್ಲಿ TPR ಆ್ಯಕ್ಟಿವಿಟಿ ಅಥವಾ ಪ್ರತಿ ಸೆಗ್ಮೆಂಟ್ಗೆ ತಾವೇ ಸಮಯವನ್ನು ಹೊಂದಾಣಿಕೆಯನ್ನು ಮಾಡಿಕೊಂಡು 40 ಮಿನಿಟ್ಸ್ ಲಿಸನಿಂಗ್ ಆ್ಯಂಡ್ ಸ್ಪೀಕಿಂಗ್ ಕರಿಕ್ಯುಲಮನ್ನು ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗುತ್ತೆ. ಇದು 1 ಮಂತ್. ಈ 1 ಮಂತಲ್ಲಿ ತಾವು ಸಮಯವನ್ನು ಹೊಂದಾಣಿಕೆಯನ್ನು ಮಾಡಿಕೊಂಡು 7 ಸೆಗ್ಮೆಂಟ್ ಮೂಲಕ ಮೈ ಬಾಡಿ ಅಂತಕ್ಕಂಥ ಥೀಮನ್ನು ಮಕ್ಕಳಿಗೆ ಇಂಟ್ರೊಡ್ಯೂಸನ್ನು ಮಾಡ್ತಾ ಹೋಗಬೇಕಾಗುತ್ತೆ, ಕಂಟೆಂಟನ್ನು ಕಲಿಸ್ತಾ ಹೋಗಬೇಕಾಗುತ್ತೆ ಅಂತಕ್ಕಂಥದ್ದು. ಇದೇ ರೀತಿ ಪ್ರತಿಯೊಂದು ಥೀಮ್ ಸ್ಟಾರ್ಟ್ ಆದಾಗಲೂ ಕೂಡ ಪ್ರತಿಯೊಂದು ಥೀಮಿಗೂ ಕೂಡ 7 ಸೆಗ್ಮೆಂಟ್ಗಳು ಬಳಕೆ ಆಗುತ್ತೆ. ಆ 7 ಸೆಗ್ಮೆಂಟನ್ನು ನಾವು ಬಳಕೆ ಮಾಡ್ಕೊಳ್ಳೋದಕ್ಕೆ 1 ಮಂತನ್ನು ನಾವು ಯೂಸ್ ಮಾಡ್ತೀವಿ. ಪ್ರತಿ ತಿಂಗಳಲ್ಲೂ ಕೂಡ ನಾವು ಒಂದು ದಿವಸ 3 ಸೆಗ್ಮೆಂಟ್ ಬಳಕೆ ಆಗ್ಬೋದು, ಒಂದು ದಿವಸ 4 ಸೆಗ್ಮೆಂಟ್ ಬಳಕೆ ಆಗ್ಬೋದು, ಡಿಪೆಂಡ್ ಅಪಾನ್ ಟೀಚರ್ಸ್ ರೋಲ್ ಮೇಲೆ ಇದು ಮತ್ತು ಮಕ್ಕಳ ಲರ್ನಿಂಗ್ ಎಬಿಲಿಟಿ ಮೇಲೆ ಇದು
ಕ್ರಿಯೇಟ್ ಆಗ್ತಾ ಹೋಗುತ್ತೆ ಅಂತಕ್ಕಂಥ ಮಾಹಿತಿನ ತಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ. ನಂತರ ರೀಡಿಂಗ್ ಆ್ಯಂಡ್ ರೈಟಿಂಗ್ ಕರಿಕ್ಯುಲಮನ್ನು ಯಾವ ರೀತಿ ಹ್ಯಾಂಡ್ಲನ್ನು ಮಾಡ್ತಕ್ಕಂಥದ್ದು ತರಗತಿ ಸನ್ನಿವೇಶದಲ್ಲಿ ಇರ್ತಕ್ಕಂಥ ಮಾಹಿತಿನ ಮುಂದಿನ ವೀಡಿಯೋದಲ್ಲಿ ಹಂಚ್ಕೊಳ್ತೀನಿ ಅಂತಕ್ಕಂಥದ್ದು. ಇಷ್ಟೊತ್ತು ವೀಡಿಯೋನ ವೀಕ್ಷಣೆಯನ್ನು ಮಾಡೋದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ನಮಸ್ತೆ.